ಸಿದ್ದು ಸಂಪುಟ ಪುನಾರಚನೆಗೆ ಹೆಚ್ಚಿದ ಕೂಗು, ಶಾಸಕರ ಪತ್ರ ಹಿಂದ ಹಕ್ಕೊತ್ತಾಯ, ಹೈಕಮಾಂಡ್ನ ಟೆನ್ಷನ್. ಪುನಾರಚನೆ ಜೊತೆಗೆ ದಲಿತ ಸಿಎಂ ದಾಳ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಪುನಾರಚನೆಗೆ ಪಟ್ಟು ಪೈಪೋಟಿ. ಐದು ವರ್ಗಕ್ಕೆ ಸುಮಾರು 22ರಿಂದ 25 ಸಚಿವರಾಗಬೇಕು. ಸರ್ಕಾರವನ್ನು ನಾವು ಮುನ್ನೆಲೆಗೆ ತರ್ತಾ ಇದ್ದೀವಿ. ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಡೆಮೋಕ್ರಸಿ ಯಾರು ಬೇಕಾದ್ರೂ ಕೇಳ್ಬೋದು. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಆಡಳಿತಕ್ಕಿಂತ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು, ಸರ್ಕಾರದ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು, ಸರ್ಕಾರದ ಯೋಜನೆಗಳಿಗಿಂತ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು ಸರ್ಕಾರದಲ್ಲಿ ಯಾರು ಯಾವ ಕುರ್ಚಿಯಲ್ಲಿ ಕೂರ್ತಾರೆ ಅಂತ. ಮುಖ್ಯಮಂತ್ರಿ ಬದಲಾಗ್ತಾರಾ? ಮುಖ್ಯಮಂತ್ರಿ ಯಾವಾಗ ಬದಲಾಗ್ತಾರೆ? ಮುಂದಿನ ವಾರನ, ಮುಂದಿನ ತಿಂಗಳ, ಮುಂದಿನ ಹಬ್ಬಕ್ಕ, ಮತ್ತೊಂದು ಹಬ್ಬಕ್ಕ, ಹೀಗೆ ಒಂದೊಂದೇ ಹಬ್ಬಗಳನ್ನು ದಾಟಿ ಬಂದಾಗಿದೆ ಮುಖ್ಯಮಂತ್ರಿಯ ಚೇರು. ಅದು ಕಂಟಿನ್ಯೂ ಆಗ್ತಾ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾ ಇದ್ದಾರೆ. ಈಗಲೂ ಕೂಡ ನಿಂತಿಲ್ಲ. ಹೊಸ ಹೊಸ ಹಬ್ಬ ಬರ್ತಿದ್ದಂಗೆ ಅದಾದ ನಂತರ ಆ ಈವೆಂಟ್ನ ನಂತರ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ಒಂದು ಪರ್ಮನೆಂಟ್ ಆಗಿ ಮುಂದುವರಿತಾ ಇದೆ. ಅದು ಒಂದು ಭಾಗ. ಎರಡನೇದು, ಯಾರು ಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ, ಆದರೆ ಸಂಪುಟ ಆವಾಗ ಹೇಗೂ ಪುನರ್ರಚನೆ ಆಗುತ್ತಲ್ಲ. ಒಂದೋ ಇರೋ ಮುಖ್ಯಮಂತ್ರಿಯವರ ಜೊತೆಗೆ ಸಂಪುಟ ಪುನರ್ರಚನೆ ಆಗಲಿ ಅಥವಾ ಹೊಸ ಮುಖ್ಯಮಂತ್ರಿ ಜೊತೆಗೆ ಸಂಪುಟ ರಚನೆ ಆಗಲಿ, ಆವಾಗ ನಮಗೂ ಚಾನ್ಸ್ ಕೊಡಿ ಅಂತ ಕೇಳುವಂತಹವರ ದಂಡು ದಿನೇ ದಿನೇ ಬೆಳೀತಾ ಇದೆ. ಮೊನ್ನೆಷ್ಟೇ ಒಂದು ಪಟ್ಟಿ ಮಾಡಿದ್ವಿ, ಎಷ್ಟು ಆಸೆಗಳ ಪಟ್ಟಿ ಹೇಗೆಲ್ಲ ಬೆಳೀತಾ ಇದೆ ಅಂತೇಳಿ. ಈಗ ಅದಕ್ಕೆ ಮತ್ತಷ್ಟು ಪಟ್ಟಿಗಳು ಸೇರ್ತಾ ಇದ್ದಾವೆ. ಅಹಿಂದ ನಾಯಕರುಗಳ ಪಟ್ಟಿ, ಹಾಗೆಯೇ MLCಗಳ ಪಟ್ಟಿ, ಹೊಸ ಶಾಸಕರ ಪಟ್ಟಿ, ದಲಿತ ಮುಖ್ಯಮಂತ್ರಿ ಪಟ್ಟಿ. ಒಟ್ಟಿನಲ್ಲಿ ಈ ಸರ್ಕಾರದಲ್ಲಿ ಪೈಪೋಟಿಯ ಮೇಲೆ ಪೈಪೋಟಿ ನಡೀತಾ ಇದೆ. ಪುನರ್ರಚನೆಯ ಪೈಪೋಟಿ, ಪುನರ್ರಚನೆಗೆ ಪಟ್ಟು, ಅಧಿಕಾರ ಹಂಚಿಕೆ. ಇದರ ಬೆನ್ನಲ್ಲೇ ಸಂಪುಟ ಪುನರ್ರಚನೆಯ ಕೂಗು. ಅಧಿಕಾರ ಹಂಚಿಕೆ ಯಾವಾಗ ಬೇಕಿದ್ರೂ ಆಗಲಿ, ಅದ್ರ ಜೊತೆಗೆ ಸಂಪುಟ ಪುನರ್ರಚನೆ ಆಗಲಿ. ಮೊನ್ನೆ ಹೊಸ ಶಾಸಕರು, ನಿನ್ನೆ MLCಗಳು, ಇವತ್ತು ಅಹಿಂದ ಒಕ್ಕೂಟ. ಹೈಕಮಾಂಡ್ ಮೇಲೆ ಹೆಚ್ಚುತ್ತಾ ಇದೆ ಒತ್ತಡ. ಬಜೆಟ್ ಬಳಿಕವಷ್ಟೇ ಎಲ್ಲವೂ ಫೈನಲ್ ಆಗುವಂತ ಸಾಧ್ಯತೆ. ಇನ್ನೂ ಕೂಡ ಯಾವಾಗ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಯಾರಿಗೂ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆ ನೋಡಿ. ಮೊನ್ನೆ ಶಾಸಕರು ಕೇಳಿದ್ರು, ಆಮೇಲೆ ನಿನ್ನೆ MLCಗಳು ಕೇಳಿದ್ರು, ಇವತ್ತು ಅಹಿಂದ ಒಕ್ಕೂಟದವ್ರು ಕೇಳ್ತಿದ್ದಾರೆ. ಅಹಿಂದ ಒಕ್ಕೂಟದವರಂತೂ ನಮಗೆ ಇಂತಿಷ್ಟು ಪರ್ಸೆಂಟೇಜ್ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂತಿಷ್ಟು ಸ್ಥಾನಗಳನ್ನೇ ಕೊಟ್ಟುಬಿಡಿ ಆಚೆ, ಅದರಲ್ಲಿ ಇಂಥವ್ರನ್ನೇ ಗೃಹ ಮಂತ್ರಿ ಮಾಡಿ ಅನ್ನುವಂತಹ ಬೇಡಿಕೆಯವರೆಗೆ ಬಂದಿದೆ. ಸರ್ಕಾರದಲ್ಲಿ ಯಾರು ಏನನ್ನ ಬೇಕಿದ್ರೂ ಮಾಡಬಹುದು, ಯಾರು ಏನನ್ನ ಬೇಕಿದ್ರೂ ಹೇಳಬಹುದು. ಬಹುಶಃ ಇದೇ ಕಾರಣಕ್ಕಾಗಿ ಏನೋ ಡಾಕ್ಟರ್ SC ಮಹದೇವಪ್ಪ ಅವರು ಒಂದು ಮಾತನ್ನು ಮೊನ್ನೆ ಹೇಳಿದ್ರು, ಯಾರು ಯಾರನ್ನ ಅಲ್ಲಾಡಿಸ್ಬೇಕು ಅಂತೇಳಿ. ಈಗ ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯೂ ಕೂಡ ಅದೇ ಗಾದೆ ಮಾತಿನ ಸುತ್ತಲೇ ಸಾಕ್ತಾ ಇರುವಂಗೆ ಕಾಣ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಈಗ MLCಗಳು ಹಿಡಿದಿರುವಂತಹ ಪಟ್ಟು, MLAಗಳು ಹಿಡಿದಿರುವ ಪಟ್ಟು, ಅಹಿಂದ ನಾಯಕರುಗಳು ಹಿಡಿದಿರುವ ಪಟ್ಟು, ಎಲ್ಲರದು ಕೂಡ ಒಂದಾದ ಮೇಲೊಂದು ಪಟ್ಟುಗಳು. ಪುನರ್ರಚನೆಗೆ ಖುದ್ದು CM ಒಲವು ತೋರಿದ್ದಾರೆ. ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನ ಮಾಡುವಂಥದ್ದು ಸಿದ್ದರಾಮಯ್ಯನವರ ಆಸೆಯೂ ಹೌದು, ಆಸಕ್ತಿಯೂ ಹೌದು. ಯಾಕೆಂದರೆ ಸಿದ್ದರಾಮಯ್ಯನವರು ಕೂಡ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ಇದ್ದಾರೆ. ಪುನರ್ರಚನೆಗೆ ಖುದ್ದು ಸಿದ್ದರಾಮಯ್ಯನವರೇ ಒಲವು ಹೊಂದಿದ್ದಾರೆ. ಶೀಘ್ರವೇ ಪುನರ್ರಚನೆಗೆ ಸಿದ್ದರಾಮಯ್ಯನವರ ಆಪ್ತರು ಕೂಡ ಪಟ್ಟು ಹಿಡಿದಿದ್ದಾರೆ. ಯಾಕಂದರೆ ಆಪ್ತರಿಗೆ ಒಂದೇನೆಂದರೆ, ಸಂಪುಟ ಪುನರ್ರಚನೆ ಆಯಿತು ಅಂತೇಳಿ ಆದರೆ ಸಿದ್ದರಾಮಯ್ಯ ಪರ್ಮನೆಂಟ್ ಅನ್ನುವಂಥದ್ರ ಬಗ್ಗೆ ಒಂದು ಸಂದೇಶ ಹೋಗ್ಬಿಡುತ್ತೆ. ಹೀಗಾಗಿ ಅವರು ಕೂಡ ಆ ಒಂದು ಪಟ್ಟು ಹಿಡಿತಾ ಇದ್ದಾರೆ, ಪುನರ್ರಚನೆ ಆಗಬೇಕು ಅಂತ. ಪುನರ್ರಚನೆ ಮಾಡಿ ನಮಗೂ ಅವಕಾಶ ಕೊಡಿ ಎಂದು ಮೊದಲ ಬಾರಿ ಆಯ್ಕೆಯಾದಂತಹ ಶಾಸಕರು ಕೇಳಿದರು. ಮೊದಲ ಬಾರಿ ಆಯ್ಕೆಯಾದಂತಹ ಶಾಸಕರು ಒಂದು ಪತ್ರವನ್ನು ಬರೆದಿದ್ರು. 38 ಜನ ಶಾಸಕರ ಪೈಕಿ 31 ಜನ ಸಹಿ ಹಾಕಿ ಪತ್ರವನ್ನು ಬರೆದರು. ಅದಾದ ಮೇಲೆ ಒಂದು ಪುನರ್ರಚನೆ ಮಾಡಿ ನಮಗೂ ಅವಕಾಶ ಕೊಡಿ ಅಂತೇಳಿ ಶಾಸಕರು ಕೇಳಿದರೆ, ಮೊದಲ ಬಾರಿ ಗೆದ್ದವರು ಕೇಳಿದರೆ, ಪುನರ್ರಚನೆ ವೇಳೆ ನಮ್ಮನ್ನೂ ಪರಿಗಣಿಸಿ ಅಂತೇಳಿ MLCಗಳ ಟೀಮ್ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಅವರ ಹತ್ರನೂ ಕೂಡ ಮನವಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮೊದಲ ಬಾರಿಯ MLCಗಳಿದ್ದಾರೆ, 3-4 ಬಾರಿ ಗೆದ್ದು ಬಂದಿರತಕ್ಕಂಥ MLCಗಳಿದ್ದಾರೆ. ಇವರೆಲ್ಲರೂ ಕೂಡ ಸೇರಿ AICC ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದಾರೆ. ಇನ್ನು CM ಶಾಸಕರು MLCಗಳಿಂದ ನೇರವಾಗಿ ಹೈಕಮಾಂಡ್ಗೆ ಮನವಿ ಸಲ್ಲಿಕೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಒಂದು ಆಸೆ, ಸಂಪುಟ ಪುನರ್ರಚನೆ ಆಗಲಿ. ಹೈಕಮಾಂಡ್ ತೆಗೆದುಕೊಳ್ಬೇಕಾಗಿರುವಂತಹ ನಿರ್ಧಾರ
ಇವರೇ ಮುಖ್ಯಮಂತ್ರಿ ಆಗಿದ್ಕೊಂಡು ಪುನರ್ರಚನೆ ಮಾಡಬೇಕಾ ಅಥವಾ ಹೊಸ ಮುಖ್ಯಮಂತ್ರಿಯ ಜೊತೆಗಿನ ಹೊಸ ಸಂಪುಟವ? ಆದರೆ ಎರಡೂ ತೀರ್ಮಾನಗಳನ್ನು ಇದುವರೆಗೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿರುವಂಗೆ ಕಾಣ್ತಾ ಇಲ್ಲ. ಅವ್ರಿಗೆ ಇನ್ನೂ ಅಳೆದು ತೂಗಿ ನೋಡುವಂಥದ್ದು ಬಹಳಷ್ಟು ಇರಬೇಕು. ಅದನ್ನು ಏನನ್ನು ಅಳಿತಾ ಇದ್ದಾರೋ ಗೊತ್ತಿಲ್ಲ. ಇದರ ನಡುವೆ MLCಗಳು ಬರೆದಿರ್ತಕ್ಕಂತಹ ಪತ್ರದಲ್ಲಿರುವಂತಹ ಸಾರಾಂಶವನ್ನು ನಾವು ಗಮನಿಸಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪತ್ರ ಸಂಚಲನವನ್ನು ಸೃಷ್ಟಿಸಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಮನಸ್ಸಿನಲ್ಲಿರುವಂತಹ ಆಸೆಗೆ ಒಂದು ರೂಪವನ್ನು ಕೊಡ್ತಾ ಇದ್ದಾರೆ. ಯಾರೂ ಕೂಡ ಮನಸ್ಸಿನಲ್ಲಿ ಆಸೆಯನ್ನು ಇಟ್ಕೊಂಡು ಕೂತ್ಕೊಳ್ಬಾರ್ದು ಅಂತೇಳಿ ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ತೀರ್ಮಾನಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಮತ್ತು ಸಭೆಯ ಸದಸ್ಯರು ಎಲ್ಲರೂ ತೀರ್ಮಾನಿಸಿದ್ದಾರೆ, ಮನಸ್ಸಿನಲ್ಲಿ ಯಾವುದನ್ನು ಕೂಡ ಇಟ್ಕೊಂಡು ಕೂತ್ಕೋಬಾರ್ದು, ಏನೇ ಇದ್ರೂ ಅದನ್ನು ಪತ್ರದ ಮೂಲಕ ಬರೀಬೇಕು ಅಂತೇಳಿ. ಸಂಪುಟದಲ್ಲಿ ಸ್ಥಾನ ನೀಡುವಂತೆ MLCಗಳು ಈಗ ಪತ್ರವನ್ನು ಬರೆದಿದ್ದಾರೆ. MLCಗಳು ಬರೆದಿರ್ತಕ್ಕಂತಹ ಪತ್ರದಲ್ಲಿ ಅವರದ್ದು ಒತ್ತಾಯ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅವರು. ನೋಡಿ, 2013ರಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆದಾಗ ಒಂದು ಸೂತ್ರವನ್ನು ಹೇಳಿದರು. ಅಧಿಕಾರದ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕಾಗಿ ಒಬ್ಬರು MLCಯನ್ನು ಮಾತ್ರ ಅವರು ಮಿನಿಸ್ಟ್ರು ಮಾಡತಕ್ಕಂತಹ ಕೆಲಸವನ್ನು ಮಾಡಿದರು. SR ಪಾಟೀಲ್ರಿಂದ ಶುರುವಾಯಿತು ಅದು. ಅದಾದ ನಂತರ ಅದು ಹಾಗೆಯೇ ಕಂಟಿನ್ಯೂ ಆಗ್ತಾ ಬಂತು. ಒಬ್ಬರು MLCಗೆ ಮಾತ್ರ ಮಿನಿಸ್ಟ್ರು ಅನ್ನುವಂಥ ರೀತಿಯಲ್ಲಿ ಮಾಡಿದರು. ಈಗ ದೆಹಲಿಗೂ ತೆರಳೋದಕ್ಕೆ ಪರಿಷತ್ನ 24 ಸದಸ್ಯರು ಸಜ್ಜಾಗಿದ್ದಾರೆ. ಇದರಿಂದಾಗಿ MLCಗಳಿಗೆ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಹೋಗಿದೆ. MLCಗಳು ಮಂತ್ರಿಗಳಾಗ್ತಕ್ಕಂಥ ಅವಕಾಶ ಕುಸಿತ ಆಗ್ತಾ ಇದೆ. ಆ ಅವಕಾಶ ಸಿಗ್ತಾ ಇಲ್ಲ. ಮುಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಜಯಮಾಲಾ ಅವರು ಒಬ್ರು ಮಾತ್ರನೇ ಮಂತ್ರಿ ಆಗಿದ್ರು. ಅದಾದ ಮೇಲೆ ಬಿಜೆಪಿಯವರು ಕೂಡ ಬಹುತೇಕ ಅದೇ ಟ್ರೆಂಡ್ ಅನ್ನ ಪಾಲನೆ ಮಾಡೋದಕ್ಕೆ ಹೊರಟರು. ಈಗ ಅದು ಮುಂದುವರೆದಿದೆ. ಸಿದ್ದರಾಮಯ್ಯನವರು ಈ ಸರ್ಕಾರದಲ್ಲೂ ಕೂಡ ಅದೇ ಮುಂದುವರೆದಿದೆ. ಬೋಸರಾಜ್ ಅವರು ಒಬ್ರು ಮಾತ್ರನೇ ಈಗ ಒಬ್ಬ MLC ವಿಧಾನ ಪರಿಷತ್ ಸದಸ್ಯ ಮಿನಿಸ್ಟರ್ ಆಗಿದ್ದಾರೆ. ಹೀಗಾಗಿ ಸಂಪುಟ ಪುನಾರಚನೆ ವೇಳೆ ಪ್ರಾತಿನಿಧ್ಯ ನೀಡಬೇಕು ಅನ್ನುವಂಥದ್ದು ಕರ್ನಾಟಕದ ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯರುಗಳ ಆಸೆ, ಆಕಾಂಕ್ಷೆ, ನಿರೀಕ್ಷೆ. ಪರಿಷತ್ನ 75 ಸದಸ್ಯರ ಪೈಕಿ 5 ಸದಸ್ಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು. ಅಂದ್ರೆ ಇವರು ಕೇವಲ ನಮ್ಮ ಕಡೆಯಲ್ಲಿರುವಂತಹ ಸದಸ್ಯರು ಅಂತ ಲೆಕ್ಕ ಹಾಕ್ತಾ ಇಲ್ಲ. ಬದಲಿಗೆ ಇಡೀ ಪರಿಷತ್ನಲ್ಲಿ 75 ಜನ ಸದಸ್ಯರಿದ್ದಾರೆ. ಹಾಗಾಗಿ ಅದರಲ್ಲಿ 5ರನ್ನಾದರೂ ನೀವು ಮಂತ್ರಿ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. 5 MLCಗಳನ್ನ ಮಂತ್ರಿ ಮಾಡಬೇಕು. ಪ್ರಾತಿನಿಧ್ಯ ಇಲ್ಲದಿರುವುದು ನಿರುತ್ಸಾಹಕ್ಕೆ ಕಾರಣವಾಗುತ್ತೆ. ಅಂದ್ರೆ MLCಗಳಾಗಿರುವಂಥವ್ರಿಗೆ ಯಾರಿಗೂ ಕೂಡ ಈಗ ನಂಬಿಕೆ ಇಲ್ಲ. ನಾನು ನನ್ನ ಅರ್ಹತೆಯ ಮೇಲೆ ನಾನು MLC ಆಗಿದ್ದೀನಿ, ಆದರೆ ನನಗೆ ಮಂತ್ರಿ ಆಗುವ ಯೋಗ ಕೂಡಿ ಬರಬಹುದು ಅಂತೇಳಿ ಒಬ್ಬ MLCಗೂ ಕೂಡ ಇಲ್ಲ. ಯಾಕಂದ್ರೆ MLCಗಳ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಇದು ವಾಸ್ತವ. ಇದು ಕೇವಲ ಒಬ್ಬರನ್ನ ಮಾಡ್ತಾ ಇದ್ದಾರೆ. ಅದು ಬಹಳ ಹಿರಿಯರನ್ನ ಒಬ್ಬರನ್ನ ಮಾತ್ರನೇ ಮಾಡುವಂತ ಕಡೆಗೆ ಹೊರಟಿದ್ದಾರೆ. ಕಳೆದ ಬಾರಿ ನೋಡಿ, ಬೋಸರಾಜ್ ಅವ್ರನ್ನ ಮಂತ್ರಿ ಮಾಡಿದಾಗಲೂ ಕೂಡ ಅಷ್ಟೇ, ಅವ್ರನ್ನ ಮಂತ್ರಿ ಮಾಡಿ ಅವ್ರಿಗೆ ಅಲ್ಲಿಯ ಸಭಾನಾಯಕ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮಾತ್ರ ಅವ್ರಿಗೆ ಮಂತ್ರಿ ಆಗೋ ಅವಕಾಶ ಸಿಕ್ತು. ಇಲ್ಲಿ ಸಮರ್ಥ ನಾಯಕರಿಗೆ ಟಿಕೆಟ್ ನೀಡಿ ವಿಧಾನಸಭೆಗೆ ಕಳುಹಿಸಿ, ಒಂದು ವೇಳೆ ನಿಮಗೆ MLCಗಳನ್ನ ಮಂತ್ರಿನೇ ಮಾಡಲ್ಲ ಅಂತೇಳಿ ಆದರೆ ನಮ್ಮಂಥವ್ರಲ್ಲಿ ಯಾರು ಸಮರ್ಥರಿದ್ದಾರೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ವಿಧಾನಸಭೆಗೆ ಹೋಗುವಂಗೆ ಮಾಡಿ, ಸರಿಯಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟುಬಿಡಿ. ಈ ಬೇಡಿಕೆಯನ್ನು ಈಗ ಇಡ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳಿಂದ ಒಬ್ಬರು, ಪದವೀಧರ ಅಥವಾ ಶಿಕ್ಷಕ ಕ್ಷೇತ್ರಗಳಿಂದ ಒಬ್ಬರು, ಕೆಳಮನೆ ಅಥವಾ ನಾಮನಿರ್ದೇಶಿತ ವರ್ಗದಿಂದ ಒಬ್ಬ MLCಯನ್ನ ಆಯ್ಕೆ ಮಾಡಿ. ಇದು ಬಹಳ ವಾಸ್ತವವಾಗಿರ್ತಕ್ಕಂತಹ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ MLCಗಳು ಇಟ್ಟಿರ್ತಕ್ಕಂತಹ ಬೇಡಿಕೆ ಬಹಳ ವಾಸ್ತವದಿಂದ ಕೂಡಿದೆ. ಯಾಕಂದರೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ಬರ್ತಾ ಇರತಕ್ಕಂತಹ ಸದಸ್ಯರುಗಳಿದ್ದಾರೆ. ಅವರು ಕಂಟಿನ್ಯೂಸ್ ಆಗಿ ಅಲ್ಲಿ ಎಲೆಕ್ಟ್ ಆಗಿ ಬರ್ತಾ ಇದ್ದಾರೆ. ಇಲ್ಲಿ ಪುಟ್ಟಣ್ಣ ಅಂತಹ MLC ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ. ಆದರೆ ಅವರಿಗೆ ಮಂತ್ರಿ ಆಗುವ ಅವಕಾಶ ಸಿಗಲಿಲ್ಲ. ಪಕ್ಷಗಳ ಬದಲಾವಣೆ ಮಾಡಿದ್ದಾರೆ ಅವರು, ಅದು ಇನ್ನೊಂದು ಕಾರಣವೂ ಕೂಡ ಹೌದು. ಆದರೆ ಅವ್ರಿಗೂ ಕೂಡ ಮಂತ್ರಿ ಆಗುವ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಮೊದಲ ಬಾರಿ ಗೆದ್ದಂಥವ್ರು ಇದ್ದಾರೆ, ಕೆಳಮನೆಯಿಂದ ಮೇಲ್ಮನೆಗೆ ನಾಮನಿರ್ದೇಶಿತ ಆಗಿರುವಂಥವ್ರು ಇದ್ದಾರೆ, ಆಯ್ಕೆಯಾದಂಥವ್ರು ಇದ್ದಾರೆ, ಹಾಗೆಯೇ ನಾಮನಿರ್ದೇಶಿತಗೊಂಡವರು ಇದ್ದಾರೆ. ಇಂಥವ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ, ಇಬ್ಬರನ್ನ, 3ರನ್ನಾದ್ರೂ ಮಂತ್ರಿಗಳನ್ನಾಗಿ ಮಾಡಬೇಕು. ಅವ್ರು ಕೇಳ್ತಿರೋದು 5 ಜನರನ್ನ ಮಾಡಿ ಅನ್ನುವಂಥ ಡಿಮ್ಯಾಂಡ್ ಮುಂದಿಟ್ಟಿದ್ದಾರೆ. ಇದರ ನಡುವೆ ಅಹಿಂದಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಮತ್ತೊಂದು ಬೇಡಿಕೆಯೂ ಕೂಡ ಬಂದಿದೆ. ಇದು ಅಹಿಂದ ವರ್ಗಗಳಿಂದ ಬಂದಿರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಅಹಿಂದ ಸಂಘಟನೆ ಒತ್ತಾಯವನ್ನ ಮಾಡಿದೆ. ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ಅಹಿಂದದವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ. ಈಗ ಸಿದ್ದರಾಮಯ್ಯನವರ ಮುಂದೆ ಇರುವಂಥದ್ದು ಬಜೆಟ್ ಬೇಡಿಕೆಗಿಂತ ಹೆಚ್ಚಾಗಿ ನಿಮ್ಮ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂತಹ ಬೇಡಿಕೆ ಜಾಸ್ತಿ ಆಗಿದೆ. ಬಜೆಟ್ನಲ್ಲಿ ನಮ್ಗೆ ಇಂಥದ್ದು ಸಿಗಲಿ ಅಂತೇಳಿ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪರೇಷನ್ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳೋ ಬದಲಿಗೆ
ನೀವು ಬಜೆಟ್ನಲ್ಲಿ ಏನು ಬೇಕಾದ್ರೂ ಕೊಟ್ಕೊಳ್ಳಿ, ಆದರೆ ನಮಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಶಾಸಕರು ಕೇಳುವ ಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಆಗ್ರಹ, ಆದ್ಯತೆಗೆ ಮನವಿಯನ್ನ ಮಾಡಲಾಗಿದೆ. ಅಹಿಂದ ಸಂಘಟನೆಗಳಿಗೆ, ಅಹಿಂದ ವರ್ಗದ ನಾಯಕರುಗಳಿಗೆ ನೀವು ಆದ್ಯತೆಯ ಮೇರೆಗೆ ಮಂತ್ರಿ ಸ್ಥಾನವನ್ನು ಕೊಡಿ. ಅದು ಎಷ್ಟು ಕೇಳ್ತಾ ಇದ್ದಾರೆ, ಹೈಕಮಾಂಡ್ ಭೇಟಿಯಾಗಿ ಮನವಿ ಸಲ್ಲಿಕೆಗೂ ಕೂಡ ಇವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹೈಕಮಾಂಡ್ ಅನ್ನು ಕೂಡ ಭೇಟಿಯಾಗಿ ಮನವಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಅಹಿಂದ ವರ್ಗದ 25 ಶಾಸಕರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು. ಅಹಿಂದ ವರ್ಗಗಳಿಂದಲೇ 25 ಮಂದಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಇವರ ಬೇಡಿಕೆ. ಸೊ ಈಗ ಸಂಪುಟದಲ್ಲಿ ಇರತಕ್ಕಂಥ ಸ್ಥಾನ ಎಷ್ಟು ಅಂತೇಳಿ ಯಾರು ಪ್ರಶ್ನಿಸುವಂಗಿಲ್ಲ. ಇವರು 25, ಹೊಸ ಶಾಸಕರಿಗೆ 5, MLCಗಳಿಗೆ 5, ಅಲ್ಲಿಗೆ ಎಷ್ಟಾಯಿತು? 35 ಆಯಿತು. ಇನ್ನು ಇದೆಲ್ಲ ಇದರ ಈ ಯಾವುದೇ ಕೋಟಾದ ಅಡಿಯಲ್ಲಿ ಬರದೇ ಇರುವಂಥವ್ರಿಗೆ ಅವ್ರಿಗೆ ಸ್ಥಾನ ಕೊಡಬೇಕಾ ಬೇಡವಾ? ಇಷ್ಟೊಂದು ಈ 35 ಸ್ಥಾನ ಇದೆಯಾ ಈ ಸಂಪುಟದಲ್ಲಿ? ಸಂಪುಟದಲ್ಲಿ ಇರುವಂತಹ ಸ್ಥಾನಗಳು ಎಷ್ಟು? BK ಹರಿಪ್ರಸಾದ್ ಅವ್ರನ್ನ ಗೃಹ ಮಂತ್ರಿ ಮಾಡಬೇಕು, ಇದು ಮತ್ತೊಂದು ಬೇಡಿಕೆ. ಸೊ ಮುಖ್ಯಮಂತ್ರಿಯವ್ರಿಗೆಲ್ಲ ಅಧಿಕಾರ ಇರುವಂಥದ್ದು ನಮಗೆ ಇದೆ, ನಾವು ಕೇಳ್ತಾ ಇದ್ವಿ, ನಮ್ಗೆ ಕೊಡಿ. BK ಹರಿಪ್ರಸಾದ್ ಅವ್ರನ್ನ ಗೃಹ ಮಂತ್ರಿ ಮಾಡಬೇಕು, ಅವ್ರನ್ನ ಮಂತ್ರಿ ಮಾಡಿದರೆ ಸಾಲದು, ಅವರಿಗೆ ಗೃಹ ಖಾತೆಯನ್ನೇ ಕೊಡಬೇಕು ಅನ್ನುವಂಥದ್ದನ್ನು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅಹಿಂದ ಮತಗಳೇ ನಿರ್ಣಾಯಕ, ಹೀಗಾಗಿ ಅಹಿಂದ ವರ್ಗಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಒತ್ತಡವನ್ನು ಹೇರಲಾಗ್ತಿದೆ. ಅಹಿಂದ ಬೆಂಬಲದಿಂದಾಗಿಯೇ ದೃಢ ಸರ್ಕಾರ ಇದೆ, ಮುಂದೆ ನೀವು ಅಧಿಕಾರಕ್ಕೆ ಬರಬೇಕು ಅಂದರೂ ಕೂಡ ಅಹಿಂದನೇ ಬೇಕು. ಹೀಗಾಗಿ ಮುಂದಿನ ಚುನಾವಣೆಗಳಲ್ಲೂ ಕೈ ಹಿಡಿಯುವುದೇ ಅಹಿಂದ ವರ್ಗ ನಿಮ್ಮನ್ನ, ಹೀಗಾಗಿ ನೀವು ಅಹಿಂದ ವರ್ಗದ ಪರವಾಗಿ ನಿಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಮೇಲೆ ಒತ್ತಡವನ್ನು ಹೇರಿದ್ದಾರೆ. ಅಹಿಂದ ಸಂಘಟನೆ ನಾಯಕರುಗಳ ಡಿಮ್ಯಾಂಡ್ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 35-40 ವರ್ಷದಿಂದ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದಂಥ BK ಹರಿಪ್ರಸಾದ್ ಅವರು ಇರ್ಬೋದು, ಇಂಥ ಅನೇಕ ನಾಯಕರು, ಇವರಿಗೆ ಪ್ರಾಮಾಣಿಕವಾಗಿ ಸ್ಥಾನಮಾನ ಸಿಗಬೇಕು. ಅವರು ಉತ್ತಮ ನಾಯಕರು. ಸಚಿವ ಸಂಪುಟದಲ್ಲಿ ಅಂಥವ್ರಿಗೆ ಗೃಹ ಖಾತೆ ಅಂತ ಖಾತೆಯನ್ನು ಕೊಟ್ಟಿದ್ದಕ್ಕರವಾದರೆ ಈ ರಾಜ್ಯದಲ್ಲಿ ಒಬ್ಬ ದಕ್ಷ ಸಚಿವರಾಗಿ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಸಚಿವರಾಗುವಂಥವ್ರಿಗೆ ತೋರಿಸಿಕೊಡ್ತಾರೆ. ಅವರು ಯಾರು BK ಹರಿಪ್ರಸಾದ್ ಸಾಹೇಬ್ರಂಥವ್ರು. ನಮ್ಮ ಒತ್ತಾಯ ಇಡೀ ಅಹಿಂದ ವರ್ಗಕ್ಕೆ ಸುಮಾರು 22-25 ಸಚಿವರಾಗಬೇಕು. ನೆಕ್ಸ್ಟ್ 2028ರ ಚುನಾವಣೆಯಲ್ಲಿ ನೀವು ಇಡೀ ಬಹುಮತ ಬರಬೇಕು ಅಂದರೆ ನಮ್ಮ OBC ಏನೋ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಸಮೂಹ ನಿಮ್ಮ ಬೆನ್ನೆಲುಬಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ನೀಡ್ಕೊಂಬರ್ತಿದ್ದು ನಿಮ್ಮ ಸರ್ಕಾರವನ್ನು ನಾವು ಮುನ್ನೆಲೆಗೆ ತರ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ 75% ಇರೋ ಜನಾಂಗ ನೀವು ಮುಂದಿನ ಲೋಕಸಭೆ ಮತ್ತು ಈ ಕರ್ನಾಟಕದ ಚುನಾವಣೆಗೆ ನಿಮಗೆ ಮತ ಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಒಂದು ಹಿಂದುಳಿದ ವರ್ಗದಕ್ಕೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ನಮ್ಮ ಆಗ್ರಹ. ಹೀಗೆ ಅಹಿಂದ ವರ್ಗದವರು, ವಿಶೇಷವಾಗಿ ಅಹಿಂದ ಅನ್ನುವಂಥದ್ದನ್ನು ಹೇಳಿದ್ರು ಕೂಡ ವಾಸ್ತವವಾಗಿ ಹಿಂದುಳಿದ ವರ್ಗದ ಪರವಾಗಿ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ಸಚಿವರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಪ್ರಜಾಪ್ರಭುತ್ವದಲ್ಲಿ ಕೇಳ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಕೇಳಿದ್ದಾರೆ, ನಾಟ್ ಓನ್ಲಿ ಕಾಂಗ್ರೆಸ್. ಎಲ್ಲ ಪಕ್ಷದಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಅದ್ರಂಗೆ ನಮ್ಮಲ್ಲಿನೂ ಕೇಳಿದ್ದಾರೆ, ಯಾರು ಮಂತ್ರಿ ಆಗಬಾರ್ದು ಅಂತ ಇದ್ದೇನೆ ಕೇಳಿದ್ದಾರೆ. ಏನು ತಪ್ಪಿದೆ ಅದರಲ್ಲಿ? ಅವ್ರೇನು ಮಾಡಿದ್ರು ಅದನ್ನೇ ನಾವು ಮಾಡ್ತಾಯಿದ್ವಿ. ಏನು ಅವ್ರಂಗೆ ನಾವು ಅವ್ರು ಬಿಟ್ಟು ಏನಾರ ಮಾಡ್ತಾಯಿದ್ವಿ. ಅವರು ಮಂತ್ರಿಮಂಡಲ ರಚಿಸಿದ್ರು, ಅವರು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, ನಾವು ಮಾಡಿದ್ವಿ. ಏನು ವ್ಯತ್ಯಾಸ? ಅವ್ರು ಮಾತಾಡ್ಲಿಕ್ಕೆ ಏನಿದೆ? ಸುಮ್ಮನೆ ರಾಜಕೀಯವಾಗಿ ಮಾತಾಡ್ತಾರೆ. ರೀಶಫಲ್ ಆಗ್ಬೋದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಎಲ್ಲರದ್ದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ಕೊಡ್ಬೋದಲ್ಲ, ಇದು ಡೆಮೋಕ್ರಸಿ, ಯಾರು ಬೇಕಾದ್ರೂ ಕೇಳ್ಬೋದಪ್ಪ, ಅದೇನು ತಪ್ಪೇನಿಲ್ಲ. ತಪ್ಪೇನಿದೆ, ಎಲ್ರಿಗೂ ರೈಟ್ಸ್ ಇದೆ. ಎಷ್ಟೋ ಜನ ಮೊದಲೇ ಬಾರಿ ಆ ಶಾಸಕರಾಗಿರೋರು ಕೂಡ ಮಂತ್ರಿಗಳಾಗಿದ್ದಾರೆ, ಮೊದಲೇ ಬಾರಿ ಶಾಸಕರವರು ಮುಖ್ಯಮಂತ್ರಿ ಕೂಡ ಆಗಿದ್ದಾರಲ್ವಾ. ಹೀಗೆ ಸಚಿವರುಗಳು ತಮ್ಮದೇ ಆದಂತಹ ಧಾಟಿಯಲ್ಲಿ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ದಲಿತ CMಗೂ ಕೂಡ ಪಟ್ಟು ಪೈಪೋಟಿ ಎರಡೂ ನಡೀತಾ ಇದೆ. ಯಾಕಂದರೆ ಒಂದಿಷ್ಟು ಪಟ್ಟು ಹಿಡಿತಿದ್ದಾರೆ, ಇನ್ನೊಂದಷ್ಟು ಜನ ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ದಲಿತ CM ಕೂಗಿಗೆ ಹೊಸ ಟ್ವಿಸ್ಟನ್ನು ಹಿರಿಯ ನಾಯಕರುಗಳು ಕೊಟ್ಟಿದ್ದಾರೆ. ವಿಶೇಷವಾಗಿ ಇಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರದಲ್ಲಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಹಿರಿಯರು. ಹೈಕಮಾಂಡ್ ಅವರು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಿ, ಅದು ನಮ್ಮ ಆಸೆಯನ್ನು ನಾವು ಹೇಳ್ತೀವಿ ಅಂತ ಕೂಡ ತೋರಿಸ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗಬೇಕು, ಇದು RB ತಿಮ್ಮಾಪುರ ಅವರ ಮಾತು. RB ತಿಮ್ಮಾಪುರ ಅವರ ಪ್ರಕಾರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗಬೇಕು. ಪರಮೇಶ್ವರ್ ಪರವಾಗಿ ಬ್ಯಾಟ್ ಮಾಡಿದ್ದ ರಾಜಣ್ಣ ವಿಚಾರವೂ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ.
ಪರಮೇಶ್ವರ್ ಪರವಾಗಿ ಬ್ಯಾಟ್ ಬೀಸಿದ್ರು ರಾಜಣ್ಣ. ಈಗ ಆ ವಿಚಾರವು ಕೂಡ ಬಂದ ಬರ್ತಾ ಇದ್ದಂಗೆ 8 ವರ್ಷ ಅಧ್ಯಕ್ಷನಾಗಿದ್ದೆ, DCM ಆಗಿದ್ದೆ, ಮಿನಿಸ್ಟರ್ ಆಗಿದ್ದೀನಿ, ಇದಕ್ಕಿಂತ ಅನುಭವ ಬೇಕಾ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಕಿರುವ ಅರ್ಹತೆ ಬಗ್ಗೆ. ದಲಿತ CM ರೇಸ್ನಲ್ಲಿ ತಾವೇ ಮುಂದು ಅನ್ನೋದನ್ನ ಒತ್ತಿ ಹೇಳೋ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಎಲ್ರಿಗೂ ಅವರವ್ರದ್ದೇ ಆದಂಥ ಆಸೆಗಳಿದ್ದಾವೆ, ಅವ್ರದ್ದೇ ಆದಂತಹ ನಿರೀಕ್ಷೆಗಳಿದ್ದಾವೆ. ಮಂತ್ರಿ ಆಗಬೇಕು, ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಹೊಂದಿದ್ದಾರೆ. ನಾಯಕರುಗಳ ಮಾತನ್ನು ತೋರಿಸ್ತೀನಿ. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದರೆ ಸನ್ನಿವೇಶಗಳು ಪಕ್ಷದ ತೀರ್ಮಾನಗಳು ಆಗಬೇಕಷ್ಟೇ. CM ಆಗೋನು CLPಯಲ್ಲಿ ಲೀಡರಾಗಿ ಹೊರಹೊಮ್ಮಬೇಕು, ಹೈಕಮಾಂಡ್ ಅವ್ರ ಹೆಸರು ಹೇಳಬೇಕು. ಇವೆಲ್ಲವೂ ಪ್ರಕ್ರಿಯೆ ಇರೋದ್ರಿಂದ ನೀ CM ಅಂತ ಕೇಳ್ಕೊತ ಅಡ್ಡಾಡೋಕ್ಕಾಗೋದಿಲ್ಲ. ದಟ್ಸ್ ನಾಟ್ ಕರೆಕ್ಟ್. ಆ ಪ್ರಕ್ರಿಯೆ ಸಂವಿಧಾನದಡಿ ಏನಿದೆ ಆ ಪ್ರಕಾರ ಆಗಬೇಕಾಗತ್ತೆ ವಿನಃ ನಾನು ಮಾಡ್ತೀನಿ, ನೀ ಆಗ್ತೀನಿ, ಇನ್ನೊಂದು ಜಾತಿ ಆಗಬೇಕು, ಆ ಜಾತಿ ಆಗಬೇಕು ಅನ್ನೋದು ಆಗೋದಿಲ್ಲ. ಅದಕ್ಕಾದ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಗೆದ್ದು ಆಗ್ಬೋದಲ್ಲ. ಯಾಕೆ ಮಾಯಾವತಿ ಆಗಿಲ್ಲ, ಸುಶೀಲ್ ಕುಮಾರ್ ಶಿಂದೆ ಅವರಾಗಿಲ್ಲ, ನಮ್ಮ ಕಾಂಗ್ರೆಸ್ಸಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರು ಆಗಿದ್ದಾರಲ್ಲ. ಹಾಗೆ CLPಯಲ್ಲಿ ಆಯ್ಕೆ ಆದರೆ ಅವರು ಮುಖ್ಯಮಂತ್ರಿ ಆಗ್ಬೋದು. ದಲಿತ CM ಬೇಡಿಕೆ ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್, ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ CM ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಬಾಳು ಸಮಪಾಲು ಅನ್ನ ತರೋದು ನಮ್ದೆಲ್ಲರದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್. ಸರ್ ದಲಿತ CM ಕೂಗು ಮತ್ತೆ ಬಂದಿರುವಂತದ್ದು ಸರ್ ಮಾದೇವಪುರ ಹೇಳಿರುವಂತದ್ದು ಸರ್. ಹೀಗೆ ಎಲ್ಲರೂ ತಮ್ಮದೇ ಆದಂತಹ ಧಾಟಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಹೊರತು ಈ ವಿಚಾರಗಳಲ್ಲಿ ಹೈಕಮಾಂಡು ನಿರ್ಧಾರ ಕೈಗೊಳ್ತಾ ಇಲ್ಲ, ನಾಯಕರುಗಳು ಮಾತನ್ನು ನಿಲ್ಲಿಸ್ತಾ ಇಲ್ಲ. ಅರ್ಹರು ಇದ್ದಾರೆ, ಆದರೆ ಅವರಿಗೆ ದಲಿತರು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಬಹಳ ಹಿಂದೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎತ್ತಿದ್ರು. ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳುವಂಥದ್ದು ಸರಿ, ಆದರೆ ದಲಿತ ಅನ್ನೋ ಕಾರಣಕ್ಕಾಗಿಯೇ ಅಲ್ಲ, ನನ್ನ ಅರ್ಹತೆ ಆಧಾರದ ಮೇಲೆ ಅಂತೇಳಿ. ಆ ಅರ್ಹತೆ ಇರುವಂತಹ ನಾಯಕರುಗಳು ಕರ್ನಾಟಕದಲ್ಲಿ ಖಂಡಿತವಾಗ್ಲೂ ಇದ್ದಾರೆ. ಅವರಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೆ, ಆ ಧೈರ್ಯವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ, ಈ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದು.